ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇವತ್ತಿನ ರೆಸಿಪಿ ಸ್ಯಾಂಡ್ವಿಚ್. ಚೀಸ್ ಸ್ಯಾಂಡ್ವಿಚನ್ನು ತವಾ ಯೂಸ್ ಮಾಡ್ಕೊಂಡು ಮಾಡೋದು ಹೆಂಗೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬಹಳ ಸಿಂಪಲ್ ರೆಸಿಪಿ, ಬೇಗ ಆಗುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆ ನಾನಿಲ್ಲಿ ಒಂದಷ್ಟು ತರಕಾರಿ ತೊಗೊಂಡಿದ್ದೀನಿ. ಈರುಳ್ಳಿ ತೊಗೊಂಡಿದ್ದೀನಿ, ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ ಕ್ಯಾಪ್ಸಿಕಮು, ಹಾಗೆ ಚೀಸ್. ಅಮೂಲ್ ಅವ್ರದ್ದು ಕ್ಯೂಬ್ ಬರುತ್ತೆ ಚೀಸ್ದು, ಅದನ್ನು ಯೂಸ್ ಮಾಡಿದ್ದೀನಿ. ಗ್ರೀನ್ ಚಟ್ನಿ, ಟೊಮೆಟೊ ಕೆಚಪ್, ಹಾಗೆ ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಜೊತೆಗೆ ಉಪ್ಪು. ಇದಿಷ್ಟೇ ಬೇಕಾಗಿರೋದು. ಇಷ್ಟು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಹೇಗೆ ಸ್ಯಾಂಡ್ವಿಚ್ ಮಾಡೋದು ಕ್ರಿಸ್ಪಿಯಾಗಿ ನಾನು ನಾನಿವತ್ತು ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಒಂದು 4 ಪೀಸ್ ಬ್ರೆಡ್ನ ತೊಗೊಂಡಿದ್ದೀನಿ. 2 ಪೀಸ್ ಬ್ರೆಡ್ಗೆ ನಾನು ಗ್ರೀನ್ ಚಟ್ನಿಯನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಗೆ 2 ಪೀಸ್ ಬ್ರೆಡ್ಗೆ ನಾನು ಟೊಮೆಟೊ ಕೆಚಪ್ಪನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಸೊ ನಾನಿಲ್ಲಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ನೀವು ಯಾವ್ದನ್ನಾರು ಸ್ಕಿಪ್ ಮಾಡಿ ಇನ್ಯಾವ್ದನ್ನಾರು ಆ್ಯಡ್ ಮಾಡ್ಕೊಬೋದು. ಅಂದರೆ ನೀವು ಟೊಮೆಟೊ ಹಾಗೆ ಈರುಳ್ಳಿ ಮತ್ತು ಸೌತೆಕಾಯಿ ಬಳಸ್ಕೊಬೋದು, ಹಾಗೆ ಆಲೂಗಡ್ಡೆ ಬಳಸ್ಕೊಬೋದು. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ತರಕಾರಿನ ಅದನ್ನ ಯೂಸ್ ಮಾಡಿ. ಸೊ ಎಲ್ಲ ತರಕಾರಿನೂ ಹಾಕಿದ್ಮೇಲೆ ಪೆಪ್ಪರ್ ಪೌಡರು, ಜೀರಾ ಪೌಡರು, ಹಾಗೆ ಜೊತೆಗೆ ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಸಿಂಪಲ್ ಒಂದು ಕ್ಯಾರೆಟ್ ತುರಿಯೋದ್ರಲ್ಲಿ ಚೀಸ್ನ ತುರಿದ್ರೆ ಆಯಿತು. ಚೀಸ್ನ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಚೀಸ್ನ ಜಾಸ್ತಿ ಯೂಸ್ ಮಾಡಿ. ಸಿಂಪಲ್ ರೆಸಿಪಿ, ಏನೂ ಇಲ್ಲ ಇದರಲ್ಲಿ. ಸೊ ಈಗ ಬ್ರೆಡ್ನ ಕ್ಲೋಸ್ ಮಾಡಿಬಿಟ್ಟು ಬ್ರೆಡ್ನ ಟಾಪ್ಗೆ ನಾನಿಲ್ಲಿ ತುಪ್ಪನ ಹಾಕುತ್ತಾ ಇದ್ದೀನಿ. ಬೆಣ್ಣೆ ಇದ್ದಿದ್ರೆ ಟೇಸ್ಟ್ ಚೆನ್ನಾಗಿರೋದು, ಬಟ್ ಬೆಣ್ಣೆ ಇರಲಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ದೋಸೆ ತವಾಗೆ ಕೆಳಗಡೆಗೆ ತುಪ್ಪ ಹಾಕ್ಬಿಟ್ಟು ಬ್ರೆಡ್ನ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಆಗೋ ಥರ ಬೇಯಿಸ್ಕೊಳ್ಳಿ. ಸೊ ಇಲ್ಲಿಗೆ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಇನ್ನೇನು ಮಳೆಗಾಲ ಶುರು ಆಗುತ್ತೆ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಚೆನ್ನಾಗಿರುತ್ತೆ, ಮಕ್ಳುಗಳಿಗೆಲ್ಲ ಇಷ್ಟ ಆಗುತ್ತೆ. ಸಿಂಪಲ್ ರೆಸಿಪಿ, ಟ್ರೈ ಮಾಡಿ ನೋಡಿ. ಇದೇ ಥರ ಸಿಂಪಲ್ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ಸ್ಟಾ ಮತ್ತು FB ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.